ಕರ್ನಾಟಕ ಎಕ್ಸ್ಪ್ರೆಸ್ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈ ಸಿಇಟಿ ಪರೀಕ್ಷೆಗೆ ಬಂದಂತ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದಿತ್ತ ಹಾಗಾದ್ರೆ ಅಧಿಕ ಪ್ರಸಂಗತನ ಒಂದೊಂದೇ ಜಿಲ್ಲೆಗಳಿಂದ ಬಯಲಾಗ್ತಾನೆ ಇವೆ ಸಂಗತಿಗಳು. ತೀರ್ಥಹಳ್ಳಿ, ಬೀದರ್, ಸಾಗರದ ಬಳಿಕ ಧಾರವಾಡ. ಬೀದರ್ನಲ್ಲಿ ಪರೀಕ್ಷೆಯನ್ನೇ ಬಿಟ್ಟು ಬಂದಂತ ಶುಚಿವ್ರತ್ ಕೆಇಎ ಅಧಿಕಾರಿಗಳ ನಡೆಗೆ ಹಿಂದೂ ಸಮಾಜ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ರಿಪಬ್ಲಿಕರಣದಲ್ಲಿ 3 ವಿದ್ಯಾರ್ಥಿಗಳು ನಂದನ್, ಶುಚಿವ್ರತ್, ಪ್ರಾರ್ಥನಾ 3 ಕೂಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ಅಧಿಕ ಪ್ರಸಂಗತನ ಅಂತ ಹೇಳ್ತಾರಲ್ಲ, ಅಧಿಕ ಪ್ರಸಂಗ ಅಂತ ಎಷ್ಟರವರೆಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಅಂತ. ಇಂಥ ಅಧಿಕಾರಿಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಅಧಿಕಾರಿಗಳು. ನೋಡಿ, ಇವರೆಲ್ಲ ಏನ್ ಎಕ್ಸಾಮ್ ಬರೆದು ಪಾಸ್ ಹಾಕೊಂಡು ಬಂದಿದ್ದಾರೆ ಅಧಿಕಾರಿಗಳು ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡ್ತಾರೆ ಸ್ವತಃ ಈಗ ನೊಂದ ವಿದ್ಯಾರ್ಥಿ ಪಾರ್ಥ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಾರ್ಥ, ನಮಸ್ಕಾರ, ಹೇಗಿದ್ರಿ? ನಮಸ್ತೆ ಸರ್. ಈಗ ನೀವು ಎಕ್ಸಾಮ್ ಬರೆಯೋಕೆ ಹೋದಂತ ಸಂದರ್ಭದಲ್ಲಿ ಆ ತಲೆಕೆಟ್ಟ ಒಬ್ಬ ಅಧಿಕ ಪ್ರಸಂಗಿ ಅಧಿಕಾರಿ ಏನಂತ ಹೇಳದ ನಿಮ್ಮ ಹತ್ರ? ಸರ್, ಫಸ್ಟ್ ಗೆ ಲೈನ್ ಅಲ್ಲಿ ಚೆಕಿಂಗ್ ನಡೀತಾ ಇತ್ತು, ಹೋದೆ ನಾನು. ಚೆಕ್ ಮಾಡಿದ್ರು, ಆಮೇಲೆ ಹೇಳಿ ಮಾತಾಡಿ, ಕೇಳಿಸ್ತಿದೆ. ಪಾರ್ಥ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಮತ್ತೆ ಮಾತನಾಡುವಂತ ಪ್ರಯತ್ನ ಮಾಡ್ತೀವಿ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ಇದೇ ವಿಚಾರ ಇಡೀ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಯಿತು. ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಈ ನೊಂದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ನಿರ್ವಾಹಕ ನಿರ್ದೇಶಕರು ಸಾರಿ ಕೂಡ ಕೇಳಿದ್ರು. ಜೊತೆಗೆ ಆ ಬೀದರ್ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಪ್ರಶ್ನೆ ಅದಲ್ಲ. ಈಗ ಇಲ್ಲಿ ಬಹಳ ಪ್ರಮುಖವಾಗಿ ಒಬ್ಬ ವಿದ್ಯಾರ್ಥಿಗಾದಲ್ಲ ಈ ಸಮಸ್ಯೆ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಆಗಿದೆ. ಆದರೆ ಸ್ಟಾರ್ಟಿಂಗ್ ಸಮಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಹೇಳೋಕ್ ಸ್ವಲ್ಪ ಹಿಂಜರಿತ ಆಯಿತು. ಇವರಿಗೆ ಮುಂದೇನಪ್ಪ, ನಾಳೆ ನಾವೇನಾದ್ರೂ ಇದೇ ಪ್ರಶ್ನೆ ಮಾಡಿದ್ರೆ ಮುಂದೆ ಅನ್ನುವಂತ ಪಾಪ ಕೆಲವರದ್ದು ಜನಿವಾರಗಳನ್ನ ಡಸ್ಟ್ಬಿನ್ ಹಾಕ್ಬಿಟ್ಟು ಆಮೇಲೆ ಎಕ್ಸಾಮ್ ಬರೆದು ಬಿಟ್ಟು ಪಾಪ ಮಕ್ಕಳು ಆ ಜನಿವಾರವನ್ನ ಎತ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದ್ರೆ ಅವರು ಹೇಳಲಿಲ್ಲ, ಮನೆಗೆ ಹೋಗಿ ಹೇಳ್ಕೊಂಡ್ರು. ಆದ್ರೆ ಪಾಪ ಅವರು ಮುಚ್ಚುಮರೆಯನ್ನ ಸುಮ್ಮನೆ ಹಾಕೊಂಡ್ರು. ಯಾವಾಗ ರಿಪಬ್ಲಿಕ್ ಕನ್ನಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತೋ, ನಿರಂತರ ವರದಿ ಪ್ರಸಾರ ಮಾಡ್ತೋ, ಇಂಪ್ಯಾಕ್ಟ್ ಆಯಿತು. ಈಗ ಒಂದೊಂದೇ ಜಿಲ್ಲೆಗಳಲ್ಲಿ ಇಂತಹದ್ದೇ ಘಟನೆಗಳು ಮರುಕಳಿಸಿವಿ ಅಂತದ್ದು ಗೊತ್ತಾಗ್ತಾ ಇದೆ. ಮತ್ತೆ ಈಗ ಪಾರ್ಥ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಾರ್ಥ, ಈಗ ನೀವು ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ ಆ ಅಧಿಕಾರಿ ನಿಮ್ಮನ್ನ ತಡೆದಿದ್ದಾನೆ, ಈಗ ಜನಿವಾರವನ್ನ ಕತ್ತರಿಸಿದ್ದಾನೆ. ನೀವು ಕೇಳಿಲ್ವಾ, ಏನ್ ರೂಲ್ಸ್ ಅಲ್ಲಿ ಇದೆಯಾ, ಇದು ರೂಲ್ಸ್ ಅಲ್ಲಿ ಇದೆಯಾ, ಇದ್ರೆ ತೋರ್ಸಪ್ಪ ಅಂತ ನೀವು ಅಧಿಕಾರಿಗೆ ಪ್ರಶ್ನೆ ಮಾಡಿಲ್ವಾ ಆ ಸಂದರ್ಭದಲ್ಲಿ? ಹೇಳಿದ್ವಿ ಸರ್, ರೂಲ್ಸ್ ಅಲ್ಲಿ ಇಲ್ವಲ್ಲ ಸರ್. ಇದು ಯಾವ್ದು ಅಂದ್ರೆ ಒಂದು ರೂಲ್ಸ್ PDF ಬಿಟ್ಟಿದ್ರು ಸರ್ ಅವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದನೇ ಬಿಟ್ಟಿದ್ರು ಸರ್. ಅದ್ರಲ್ಲಿ ಯಾವುದೇ ರೀತಿಯ ಗೈಡ್ಲೈನ್ಸ್ ಇರ್ಲಿಲ್ಲ, ಜನಿವಾರ ಇರಬಾರ್ದು ಆತರ ಯಾವುದೇ ಒಂದು ಗೈಡ್ಲೈನ್ಸ್ ಇರ್ಲಿಲ್ಲ ಸರ್. ಅದು ಅವರಿಗೆ ಕೇಳಿದ್ರೆ ಸರ್ 2 ನಿಮಿಷನೂ ಟೈಮ್ ಕೊಟ್ಟಿಲ್ಲ. ನಾನು ಲೆಕ್ಚರ್ಸ್ ಯಾರಾದ್ರೂ ಇನ್ಫಾರ್ಮ್ ಮಾಡೋಣ ಅಂದ್ರೂ ಟೈಮೇ ಕೊಟ್ಟಿಲ್ಲ ಸರ್. ತಕ್ಷಣ ಕತ್ರಿ ತರ್ಸ್ ಕಟ್ ಮಾಡೇ ಬಿಟ್ರು ಸರ್ ಅವರು. ಅಲ್ಲ, ಈಗ ರೂಲ್ಸ್ ಅಲ್ಲಿ ಇಲ್ಲ ತೋರಿಸಿ ಅಂತ ನೀವು ಪ್ರಶ್ನೆ ಮಾಡಿಲ್ವಾ? ತೋರಿಸಿ ನನಗೆ, ರೂಲ್ಸ್ ಅಲ್ಲಿ ಇಲ್ಲ ಅಂದ್ರೆ ಮೇಲೆ ಯಾಕೆ ಇದನ್ನ ನೀವು ಜನಿವಾರ ತೆಗಿ ಅಂತ ಹೇಳ್ತಾರೆ? ನೀವು ಮತ್ತೆ ವಾಪಸ್ ಕೇಳ್ಬೇಕಿತ್ತು. ಅದೇ ಸರ್, ಕೇಳಿದ್ರೆ ಅವರು ಅಂದ್ರೆ ರೆಸ್ಪಾನ್ಸೇ ಮಾಡಿಲ್ಲ ಸರ್, ಟೈಮೇ ಕೊಟ್ಟಿಲ್ಲ, ತಕ್ಷಣ ಕಟ್ ಮಾಡ್ಬಿಟ್ರು ಅವರು. ಅಂದ್ರೆ ಕೇಳೋ ಪರಿಸ್ಥಿತಿಯಲ್ಲಿ ಅವ್ರು ಇರ್ಲೇ ಇಲ್ಲ ಸರ್ ಅವರು, ಅಂದ್ರೆ ಕಟ್ ಮಾಡೇ ಬಿಟ್ರು ಸೀದಾ. ಕೊನೆಗೆ ಅವ್ರು ಯಾವ್ದೇ ಆಮೇಲೆ ಸರ್ ಅದೇ ಕಟ್ ಮಾಡಿ ಅವರು ಸೈಡ್ ಹಾಕಿದ್ರು. ಆಮೇಲೆ ಎಕ್ಸಾಮ್ ಅದೇ ಇದರಲ್ಲಿ ಒಂಥರ ಎಕ್ಸಾಮ್ ಬರ್ದೆ ಸರ್. ನಾನು ಎಕ್ಸಾಮ್ ಚೆನ್ನಾಗ್ ಆಗಿಲ್ಲ ಅಷ್ಟು, ಅದ್ರಲ್ಲಿ ಎಕ್ಸಾಮ್ ಬರ್ದು ಆಮೇಲೆ ಅಲ್ಲೇ ಹಾಕಿದ್ರು, ಡಸ್ಟ್ಬಿನ್ ಅಲ್ಲಿ ಹಾಕಿದ್ರು ಸರ್. ಆಮೇಲೆ ಅದನ್ನ ತಗೊಂಡ್ ಬಂದೆ ಸರ್. ಈಗ ಯಾರಾತ ಅಧಿಕಾರಿಯ ಅಥವಾ ಹೋಮ್ ಗಾರ್ಡ ಮತ್ತೊಬ್ಬರ ಯಾರು ಅಂತ? ಯಾಕಂತ ಹೇಳಿದ್ರೆ ಇದೇ ವಿಚಾರ ರಿಪಬ್ಲಿಕ್ ಕನ್ನಡ ಪ್ರಸ್ತಾಪ ಆದ್ಮೇಲೆ ವಿಚಾರ ಈಗ ನಾವು ಸುದ್ದಿ ಮಾಡಿದ್ರ ಮೇಲೆ ಯಾವ್ಯಾವ್ದು ಹೋಮ್ ಗಾರ್ಡ್ ಗಳನ್ನ ಇಲ್ಲಿ ಅಮಾನತು ಮಾಡಿದ್ರು. ಇಲ್ಲಿ ನಿಮಗೆ ಯಾರು ಆತ ಪ್ರಶ್ನೆ ಮಾಡಿರುವಂತದ್ದು? ಅಧಿಕಾರಿನ? ಆತನ ಹೆಸರೇನು?
ಹೆಸರು ಗೊತ್ತು ಸರ್, ಅದು ಹೋಮ್ ಗಾರ್ಡ್ ಪೊಲೀಸ್ ಅಂತ ಗೊತ್ತಿಲ್ಲ. ಹೆಸರು ವಿಕಾಸ್ ಅಂತ ಸರ್ ಅವ್ರ ಹೆಸರು. ಹ್ಮ್ ಹೋಮ್ ಗಾರ್ಡ್ ಪೊಲೀಸ್ ಅನ್ನೋ ಗೊತ್ತಿಲ್ಲ ಸರ್. ಟಾಕಿ ಬಟ್ಟೆ ಹಾಕಿದ್ರು ಸರ್ ಅವರು. ನಿಮ್ ಜನಿವಾರ ಕತ್ತರಿಸಿ ಡಸ್ಟ್ಬಿನ್ ಹಾಕು ಅಂತ ಹೇಳಿದ್ದಾನೆ. ಹಾ ಹೌದು ಸರ್, ಅವರೇ ಕತ್ತರಿಸಿ ಹಾಕಿದ್ದಾರೆ ಸರ್. ಅವರೇ ಕತ್ತರಿಸಿ ಹಾಕಿದ್ದು. ಈಗ ನೀವು ಎಕ್ಸಾಮ್ ಬರೆಯುವಂತ ಹಾಲ್ ನಲ್ಲಿ ನಿಮ್ ತರ ಎಷ್ಟು ಮಕ್ಳಿದ್ರು ಬ್ರಾಹ್ಮಣ ವಿದ್ಯಾರ್ಥಿಗಳು ಇದೇ ತರ ಜನಿವಾರ ಕತ್ತರಿಸಿದ್ರು ನಿಮಗ್ ಮಾತ್ರನಾ ಆ ಹಾಲ್ ಅಲ್ಲಿ, ಅಥವಾ ಬೇರೆ ಯಾರಿಗೂ ಇಂಥದ್ದೇ ಸಮಸ್ಯೆ ಆಯ್ತಾ? ಬೇರೆ ಯಾರಿಗೂ ಆಗಿದ್ ಗೊತ್ತಿಲ್ಲ ಸರ್. ಅಂದ್ರೆ ಬೇರೆ ಕಡೆ ಸೆಂಟರ್ ಗಳಲ್ಲಿ ಆಗಿದೆ ಸರ್. ನಮ್ ಕಾಲೇಜಲ್ಲಿ ಆಗಿದ್ದು ನನ್ಗೆ ಒಂದೇ ಅಂತ ಅನ್ಕೊಂಡಿದೀನಿ ಸರ್. ಯಾರಿಗೂ ಗೊತ್ತಿಲ್ಲ ಇನ್ನು ನನಗೂ ಸರಿ. ನಾನು ಅಂದ್ರೆ ಹೋಗಿದ್ದೀನಿ ಸರ್ ಮುಂದೆ ಚೆಕಿಂಗ್ ಆಗಿ ಅದು ಕಟ್ ಮಾಡಿ ಕಳಿಸಿದ್ದಾರೆ ನನಗೆ ಎಕ್ಸಾಮಿನೇಷನ್ಗೆ. ಆಮೇಲೆ ಏನಾಗಿತ್ತು ಅಂತ ನನಗೂ ಗೊತ್ತಿಲ್ಲ ಸರ್ ಅಲ್ಲಿ. ಈಗ ನಿಮ್ಗೆ ಏನ್ ಅನ್ಸ್ತಾ ಇದೆ? ನೀವು ಎಜುಕೇಟೆಡ್, ಸೊ ಒಬ್ಬ ವಿದ್ಯಾರ್ಥಿ, ಇಂದಿನ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು. ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ? ಇದಕ್ಕೆಲ್ಲ ಕಾರಣ ಏನು? ಏನ್ ಸಮಸ್ಯೆ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ? ಏನ್ ಅನ್ಸ್ತಾ ಇದೆ? ನೀವು ಏನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಅಂದ್ರೆ ಸರ್ ಅವ್ರಿಗೆ ಯಾರಾದ್ರೂ ಆದೇಶ ಮಾಡಿರ್ತಾರಲ್ವಾ ಸರ್, ಹಿಂಗ್ ಕಟ್ ಮಾಡ್ಬೇಕು ಅಥವಾ ಏನೋ ಅಂತ ಹೇಳಿರ್ತಾರೆ, ಅದಕ್ಕೆ ಅವ್ರು ಮಾಡಿರ್ತಾರಲ್ವಾ ಸರ್ ಅವರು. ಅದಕ್ಕೆ ಆದೇಶ ಮಾಡಿದ್ ಯಾರು ಅಂತ ಗೊತ್ತಾಗ್ಬೇಕು. ಅವ್ರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕು ಸರ್ ಅದು. ನಿಮ್ಮ ಮನೆಯವರ ತಂದೆ ತಾಯಿ ಏನ್ ಹೇಳ್ತಾರೆ? ಅದೇ ಸರ್, ಅದೇ ಅವ್ರು ಹೇಳಿದ್ದು ಅದೇ. ಅಂದ್ರೆ ಯಾರು ಕಟ್ ಮಾಡಕ್ ಹೇಳಿದ್ದು, ಆತರ ಕಟ್ ಮಾಡಂಗಿಲ್ಲ. ಅಂದ್ರೆ ಅದಕ್ಕೊಂದು ತುಂಬಾ ಪ್ರೊಸೀಜರ್ ಇದೆ ಸರ್ ಹಾಕೊಳ್ಳಕ್ಕೆ. ಸುಮ್ನೆ ಹಾಗೆಲ್ಲ ಹಾಕೊಳಕ್ ಬರಲ್ಲ. ಅದು ತುಂಬಾ ಪ್ರೊಸೀಜರ್ಸ್ ಇದೆ, ಧಾರ್ಮಿಕತೆ ಇದೆ ಅದಕ್ಕೆ. ಅಂದ್ರೆ ಧಾರ್ಮಿಕವಾಗಿ ಪೂಜೆ ಮಾಡಿ ಸುಮಾರೆಲ್ಲ ಅದಕ್ಕೆ ಪ್ರೊಸೀಜರ್ಸ್ ಆಮೇಲೆ ಹಾಕೊಳ್ಳೋದು. ಸೊ ಸುಮ್ನೆ ಅಂತ ಹಾಕೊಳಕ್ ಬರಲ್ಲ ಅದನ್ನ. ಹಾಗೆ ಮತ್ತೆ ಸುಮ್ನೆ ಹೀಗೆ ಕಟ್ ಮಾಡೋದು ಇಲ್ಲ. ಅಂದ್ರೆ ನಾವು ಸತ್ ಮೇಲೆ ಅದನ್ನ ಹಾಗೆಲ್ಲ ತೆಗಿಯೋದು, ಕಟ್ ಮಾಡೋದಾಗಿರ್ಬೋದು. ಆದ್ರೆ ಕಟ್ ಮಾಡೋದು ತೆಗಿಯಲ್ಲ ಅದು ನಾವು ಸತ್ ಮೇಲೂ ಅದನ್ನ ಈ ತರ ಕಟ್ ಮಾಡೋವಾಗಿಲ್ಲ ಸರ್ ಅದು. ಅಲ್ಲ, ನೀವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಕ್ಸಾಮಿ ಪಾಪ ಪ್ರಿಪೇರ್ ಆಗಿ ಬಂದಿರ್ತೀರ. ಇಂತಹ ಮಾನಸಿಕ ಅಸ್ವಸ್ಥ ಅಧಿಕಾರಿಗಳಿಂದ ನಿಮ್ಮ ಮಾನಸಿಕತೆ ಮೇಲೆ ಏನಾದ್ರು ಪರಿಣಾಮ ಬೀರ್ತಾ? ಎಕ್ಸಾಮಿಗೆ ಏನಾದ್ರು ಡಿಸ್ಟರ್ಬೆನ್ಸ್ ಆಯ್ತಾ ಇದರಿಂದ? ಹಾ ಸರ್, ಅಂದ್ರೆ ಎಕ್ಸಾಮ್ ಹಾಲ್ ಮೇಲೆ ಕೂತ್ಮೇಲೆ ಏನಪ್ಪಾ ಇದು ಹಿಂಗ ಆಯ್ತಲ್ಲ, ಯಾಕೆ ಅಂದ್ರೆ ಗೈಡ್ ಲೈನ್ಸ್ ಅಲ್ಲಿ ಇಲ್ದೇನೆ ಈ ತರ ಮಾಡಿದ್ರಲ್ಲ, ಇದು ಹೇಗ್ ಮಾಡ್ತಾರೆ ಇವರು ಅಂತ ಎಲ್ಲ ಯೋಚನೆ ಆಯ್ತು ಸರ್ ಸ್ವಲ್ಪ. ಅಂದ್ರೆ ಗೈಡ್ ಲೈನ್ಸ್ ಅಲ್ಲಿ ಇದ್ದಿದ್ರೆ ಓಕೆ ಸರ್, ಗೈಡ್ ಲೈನ್ಸ್ ಅಲ್ಲಿ ಇಲ್ಲೇ ಇಲ್ಲ. ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಂದಾನೆ ಬಿಟ್ಟಿದ್ದಾರೆ. ಅದ್ರಲ್ಲಿ ಯಾವುದೇ ರೀತಿಯ ಈ ತರ ಗೈಡ್ ಲೈನ್ಸ್ ಇಲ್ಲ ಸರ್. ಅವ್ರು ಆದ್ರೂ ಕಟ್ ಮಾಡಿದ್ದಾರೆ. ಅದರಿಂದ ಅಂದ್ರೆ ಒಂಥರ ಮಾನಸಿಕವಾಗಿ ಕುಗ್ಗೋದೆ ಸರ್. ಅಂದ್ರೆ ಏನಿದು ಅಂತ ಗೊತ್ತಾಗಿಲ್ಲ ಸರ್ ಒಂದ್ಸಲ ಅದು. ನೀವೇನ್ ಗೊತ್ತಾ, ಎಜುಕೇಟೆಡ್ ಅಲ್ವಾ, ನೀವೆಲ್ಲ ವಿದ್ಯಾರ್ಥಿಗಳಲ್ವಾ, ಡೈರೆಕ್ಟ್ ಆಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ಪತ್ರ ಬರೀರಿ ಸಿದ್ದರಾಮಯ್ಯ ಅವರಿಗೆ. ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು? ಪತ್ರ ಬರೀರಿ, ಸೇಮ್ ಆಫೀಸಿಗೆ ಪತ್ರ ಬರೀರಿ. ನೀವೆಲ್ಲ ಈ ಸಮಸ್ಯೆ ಇದೆಯಾ, ರೂಲ್ಸ್ ರೆಗ್ಯುಲೇಷನ್ ಇದೆಯಾ ಅಂತ ಕೇಳಿ. ಇದ್ದದ್ದು ಹೌದಾದ್ರೆ ಇದನ್ನ ಯಾಕೆ ನೀವು ಇಲ್ಲ ಅಂತ ಹೇಳಿದ್ರ ಮೇಲೆ ಇಂಥ ಅಧಿಕಾರಿಗಳಿಗೆ ಯಾರಾಗದ್ರೆ ಮೌಖಿಕವಾಗಿ ಏನಾದ್ರೂ ಆದೇಶ ಹೊರಡಿಸಿದ್ರಾ? ಲಿಖಿತ ಅಲ್ಲ ಅಂದ್ರೂ ಕೂಡ ಮೌಖಿಕವಾಗಿ ಏನಾದ್ರೂ ಆದೇಶ ಹೊರಡಿಸಿದ್ರಾ? ಪ್ರಶ್ನೆ ಮಾಡಿ ನೀವು ಸಿದ್ದರಾಮಯ್ಯ ಅವರಿಗೆ, ಸಿಎಂ ಪತ್ರ ಬರೀರಿ. ಅಲ್ಲ, ಇವಾಗ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದೀವಿ ಸರ್. ಇಲ್ಲಿ ಸಾಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿ ಮತ್ತೆ FIR ಆಗಿದೆ ಸರ್. ಇವಾಗ ಅದೇ ಸಾಗರ ಪೊಲೀಸ್ ಅವರು ನೋಡ್ಕೋಬೇಕು ಸರ್ ಅದನ್ನ ಏನಂತ. ಇನ್ನು ಅವ್ರ ಕೈಯಲ್ಲಿದೆ ಸರ್ ಇವಾಗ. ಈಗ ನಿಮಗೆ ಈ ವಿಚಾರ ಆದ್ಮೇಲೆ ನಿಮ್ಮ ಸಮಾಜ ಬಾಂಧವರು ಯಾರು ಬಂದು ನಿಮ್ಮನ್ನ ಮಾತಾಡ್ಸಿದ್ರ? ಇದ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತೋಣ ಬನ್ನಿ ಆತರ ಏನಾದ್ರು ಪ್ರಶ್ನೆ ಮಾಡಿದ್ರ? ಹಾ ಸರ್, ನಿನ್ನೆ ಮಾತಾಡಿದ್ರು. ನಿನ್ನೆ ಅದೇ ಸ್ಟ್ರೈಕ್ ಆಗಿ ಕಂಪ್ಲೇಂಟ್ ಎಲ್ಲ ಫೈಲ್ ಆಗಿದೆ ಸರ್ ನಿನ್ನೆ. ಏನ್ ಹೇಳ್ತೀರಾ ಈಗ? ಹೇಳೋದಂದ್ರೆ ಏನಿಲ್ಲ ಸರ್, ಈ ತರ ಅಂದ್ರೆ ಗೈಡ್ ಲೈನ್ಸ್ ಅಲ್ಲಿ ಇಲ್ದೇನೆ ಈ ತರ ಮಾಡಿದ್ದು ತಪ್ಪು ಸರ್. ಅವರು ಅಂದ್ರೆ ಕಟ್ ಮಾಡೋಗಿಲ್ಲ ಅದು. ಮತ್ತೆ ಅದನ್ನ ಸುಮ್ನೆ ಧಾರ್ಮಿಕತೆ ಅಂದ್ರೆ ತುಂಬಾ ಅದು ಧಾರ್ಮಿಕವಾಗಿ ಹಾಕೋಬೇಕು, ಅದಕ್ಕೆ ತುಂಬಾ ಪ್ರೊಸೀಜರ್ಸ್ ಇದೆ. ಸುಮ್ನೆ ಹಿಂಗ್ ಕಟ್ ಮಾಡಿದ್ರೆ ಅದು ತಪ್ಪು ಸರ್. ಅದು ಹಾಗೆಲ್ಲ ಮಾಡಕ್ ಆಗಲ್ಲ. ಅದಕ್ಕೆ ಅದರದ್ದೇ ಆದ ಧಾರ್ಮಿಕತೆ ಅಂದ್ರೆ ಸುಮಾರೇ ಬಂದಿದೆ ಸರ್. ಅದು ಮುಂಚೆಯಿಂದನೂ ಬಂದಿದೆ ಅದು. ಅದನ್ನ ಹಾಗೆಲ್ಲ ಕಟ್ ಮಾಡೋಗಿಲ್ಲ. ಅದು ಅವ್ರು ಕಟ್ ಮಾಡಿದ್ದಾರೆ. ಅದಕ್ಕೆ ಯಾರು ಕಟ್ ಮಾಡಿದ್ರು, ಯಾರು ಹೇಳಿದ್ರು, ಯಾರು ಆದೇಶ ಕೊಟ್ಟಿದ್ದಾರೆ, ಅವರು ಎಲ್ಲರ ವಿರುದ್ಧನೂ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ತೀನಿ ಸರ್ ನಾನು. ಈಗ ಸೂಕ್ತ ಕ್ರಮ ಕೈಗೊಳ್ಳುವಂತಹ ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರಿ ಯಾರು ಮಾತಾಡಕ್ ಹೋಗ್ತಾ ಇಲ್ಲ. ಅಲ್ಲಿರುವಂತಹ ಶಿಕ್ಷಣ ಸಚಿವರು, ನಿಮ್ಮ ಶಿಕ್ಷಣ ಸಚಿವರು, ಉನ್ನತ ಶಿಕ್ಷಣ ಸಚಿವರು ಬಿಡಿ, MC ಸುಧಾಕರ್ ಅವರು, ಆದ್ರೆ ಶಿಕ್ಷಣ ಸಚಿವರಿದ್ದಾರೆ ಮಧು ಬಂಗಾರಪ್ಪ ಅವರು. ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡ್ತಾನೆ ಇಲ್ಲ. ಬೇರೆ ಬೇರೆ ವಿಚಾರದ ಬಗ್ಗೆ ಮಾತನಾಡ್ತಾರೆ. ಇದ್ರ ಬಗ್ಗೆ ಯಾಕೆ ಒಬ್ರು ಮಾತಾಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಲ್ವಾ? ಹೌದು ಸರ್, ಅನ್ಸತ್ತೆ. ಫಸ್ಟ್ ಗೆ ಅವತ್ತು ಎಕ್ಸಾಮ್ ಆಗಿದ್ದಿನೇ ಯೋಚನೆ ಮಾಡಿದ್ವಿ, ಇಲ್ಲ ನಮ್ದೊಂದೇ ಆಗಿರ್ಬೋದು ಅಂತ ಅಂದು ಸುಮ್ನಾಗಿದ್ವಿ ಸರ್. ಆದ್ರೆ ಆಮೇಲೆ ಸುಮಾರು ಎಲ್ಲ ಗೊತ್ತಾದ್ಮೇಲೆ ಸುಮಾರು ಕಡೆ ಆಗಿದೆ, ಆದ್ರೂ ಏನು ಮಾತಾಡ್ತಿಲ್ಲ ಅಂದ್ರೆ ಸರ್ ಇದು ಅವ್ರದ್ದು ತಪ್ಪಾಗತ್ತೆ ಸರ್. ನೋಡಿ, ತುಂಬಾನೇ ಇವಾಗ ಆಗಿದೆ. ಶಿವಮೊಗ್ಗ, ಬೀದರ್, ತೀರ್ಥಹಳ್ಳಿ ಎಲ್ಲಾ ಕಡೆನೂ ಈ ತರನೇ ಕೇಸ್ ಫೈಲ್ ಆಗಿದೆ ಸರ್ ಇದು. ಆದ್ರೂ ಅವ್ರು ಏನು ಮಾತಾಡ್ತಿಲ್ಲ ಸರ್. ಈಗ ಏನು ಮಾತಾಡ್ತಿಲ್ಲ. ನೀವೇನಾದ್ರೂ ಪತ್ರಗೆತ್ರ ಬರೀತೀರಾ CM ಅವರಿಗೆ, ಈ ತರ ಮಾತಾಡಿ ಸ್ವಲ್ಪ ಬಾಯಿ ಬಿಡಿ, ಇದ್ರ ಬಗ್ಗೆ ಬೇರೆ ಯಾವ್ದೋ ವಿಚಾರದ ಬಗ್ಗೆ ಎಲ್ಲ ಮಾತಾಡ್ತೀರಾ ಅಂತ? ಸರ್ ಬರ್ದು ರೆಸ್ಪಾನ್ಸ್ ಮಾಡಿದ್ರೆ ಅಡ್ಡಿಲ್ಲ ಸರ್, ಸುಮ್ಮನೆ ಬರೆಯೋದು ವೇಸ್ಟ್. ಅವರು ರೆಸ್ಪಾನ್ಸ್ ಮಾಡ್ಲೇಬೇಕು. ಓಕೆ, ಥ್ಯಾಂಕ್ ಯು ಪಾರ್ಥ ಅವರೇ, ರಿಪಬ್ಲಿಕ್ ಜೊತೆ ಮಾತಾಡಿದ್ರು.